ಜನ ಸೇರಿದ ಜಾಗದಲ್ಲಿ ಧನಿಕನೊಬ್ಬ ಬಗ್ಗಿ ಎತ್ತಿದ ಸಣ್ಣ ಕಸದ ತುಣುಕ. ಮಿತಿ ಮೀರಿದ ಶಬ್ದದಲ್ಲಿ ಜನ ಸೇವಕನೆಂದು ಸಭಿಕರೆಲ್ಲ ಕೂಡಿ ಹಾಕಿದ ಜೈಕಾರಗಳು ಅಗಣಕ. ಬಡವನೊಬ್ಬ ಅದೇ ಬೀದಿಯ ಹಲವಾರು ವರ್ಷ ಗುಡಿಸಿದರೂ ಸಿಗಲಾರರ್ಯಾರೊಬ್ಬರು ಸುದ್ದಿ, ಜಗಲಿಯ ಮೇಲಾರು ಕರೆದು ಉಣಬಡಿಸರು. ಸಾವಿರಾರು ಜನ ಸೇರಿದಂತಹ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಿಗದಿತ ಸಮಯಕ್ಕಿಂತ 1-2 ಗಂಟೆ ಬಿಟ್ಟು ಅಲ್ಲಿಗೆ ಬಂದ ನೋಡಿ ಧನಿಕ ಅಂದರೆ ಸಾಹುಕಾರ, ಅಂದರೆ ಆ ಊರಿನ ಪ್ರಸಿದ್ಧ ವ್ಯಕ್ತಿ. ನಿಮಗೆ ಹೇಗೂ ಗೊತ್ತಿದೆ, ಅವರು ಬಹಳ ತಡವಾಗಿ ಬರ್ತಾರೆ ಅಲ್ವಾ. ಬಂದವನೇ ಏನು ಮಾಡ್ದ, ಕಾರಿನಿಂದ ಕೆಳಗಡೆ ಇಳಿದ. ಆವಾಗ ಎಲ್ಲರ ದೃಷ್ಟಿ ಆ ವ್ಯಕ್ತಿಯ ಮೇಲೆ ಇತ್ತು. ಅವನು ಬರ್ತಾ ಇದ್ದಾನೆ, ಅಂದರೆ ಸ್ಟೇಜ್ ಮೇಲೆ ಹತ್ತಲಿಕ್ಕೆ ಬರ್ತಾ ಇದ್ದಾನೆ. ಆವಾಗ ಅಲ್ಲಿ ಬರಬೇಕಿದ್ರೆ ಅವನೇನು ಮಾಡ್ದ, ಒಂದು ಬುದ್ಧಿವಂತಿಕೆ ಮಾಡ್ದ. ಏನು ಅಂತಂದರೆ ತಕ್ಷಣ ಕೆಳಗಡೆ ಬಗ್ಗಿದ. ಅಲ್ಲಿ ಒಂದು ಸಣ್ಣ ಪೇಪರ್ ಅಂದರೆ ಕಾಗದ ಅಂತಿರಲ್ಲ, ಅದರದ್ದು ತುಂಡು ಬಿದ್ದಿತ್ತು. ಅದನ್ನು ಕೈಯಲ್ಲಿ ಎತ್ತಿಕೊಂಡ ಸಾಹುಕಾರ. ಕೈಯಲ್ಲಿ ಎತ್ತಿಕೊಂಡು ತಗೊಂಡೋಗಿ ಒಂದು ಸ್ವಲ್ಪ ದೂರ ಅದನ್ನು ಹೊರಗಡೆ ಹಾಕಿ ಬಂದ. ಅದನ್ನು ಎಲ್ಲರೂ ಸಾವಿರಾರು ಜನ ನೋಡ್ತಿದ್ರಲ್ವ. ಆವಾಗ ಎಲ್ಲರೂ ಅಗಣಕ ಅಂದರೆ ಅದಕ್ಕೆ ಲೆಕ್ಕ ಇಲ್ಲದಷ್ಟು ಜೈಕಾರ ಹಾಕಿಬಿಟ್ರು. ಬಡವರ ಆಶಾ ಕಿರಣ, ಬಡವರ ಬಂಧು, ದೀನದಲಿತರ ಬಂಧು, ಅಂಥದ್ದಿಂಥದ್ದೆಲ್ಲ ಬೇಕಾದಷ್ಟು ಇದಾವಲ್ಲ, ಅದು ನಿಮ್ಗೆ ಗೊತ್ತಿದೆಯಲ್ಲ ಮುಂದೆ. ಅದನ್ನೆಲ್ಲ ಭಾಳ ಭಯಂಕರ ಜೈಕಾರ ಹಾಕಿಬಿಟ್ರು. ಭಾಳ ವಿಚಿತ್ರ. ಅದೇ ಜನ ಎಲ್ಲ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದಾರೆ. ಅದೇ ಬೀದಿಯನ್ನು ಒಬ್ಬ ಮನುಷ್ಯ, ಪಾಪ ಬಡವ, ಬಹಳ ವರ್ಷದಿಂದ ಗುಡಿಸ್ತಾ ಇದ್ದಾನೆ. ಬೆಳಿಗ್ಗೆ ಸಂಜೆ ಸಿಗಲಾರ ಯಾರೊಬ್ಬರು ಸುದಿ ಅಂತಂದರೆ ಯಾರ ತತ್ವಜ್ಞಾನದಲ್ಲಿ ದೋಷ ಇಲ್ಲ, ಅಂದರೆ ತತ್ವದ ವಿದ್ವಾಂಸರು, ತತ್ವ ತಿಳಿದವರು, ವಸ್ತು ತತ್ವ ತಿಳಿದವರು, ಅದನ್ನು ಸುದಿ ಅಂತ ಹೇಳ್ತಾರೆ. ಅವರನ್ನು ಸಿಗಲಾರ ಯಾರೊಬ್ಬರೂ ಸುದಿ. ಆ ಪಾಪ ಮನುಷ್ಯನನ್ನ ಮನೆ ಮುಂದ್ಗಡೆ ಇರುವಂಥ ಕಟ್ಟೆ ಇದೆಯಲ್ಲ, ಜಗಲಿ ಅಂತಾರಲ್ಲ, ಅದ್ರ ಮೇಲೆ ಕರೆದು ಕೂಡ ಒಂದು ತಿನ್ನೋದಕ್ಕೆ ಕೊಡೋದಿಲ್ಲ. ಒಂದು ದಿವಸ ಪಾಪ ಅವನಿಗೆ ಪ್ರೀತಿಯಿಂದ, ಒಂದು ಕರುಣಾಭಾವದಿಂದ ಊಟ ಹಾಕಿಲ್ಲ. ಇಷ್ಟು ವಿಚಿತ್ರ ವಿಡಂಬನೆ ನಮ್ಮ ಮನಸ್ಸಿನ ಆಳದಲ್ಲಿ ಹುದುಗಿದೆ. ನಾವು ಈ ರೀತಿ ಇರುವಂಥ ನಾವು ಯಾವ ತತ್ವವನ್ನು ಹೇಗೆ ತಿಳಿಯೋದಕ್ಕೆ ಸಾಧ್ಯ? ಅಕಸ್ಮಾತ್ ತತ್ವ ತಿಳಿಬೇಕು ಅಂತಂದರೆ ಸಮತಾಭಾವದ ಅವಶ್ಯಕತೆ ಬಹಳ ಇದೆ ಜೀವಕ್ಕೆ.